ಇನ್ನು ಇದೆಲ್ಲದರ ಜೊತೆಗೆ ಈಗಾಗಲೇ 12 ಕಡೆಗೆ ಮಹಜರು ಮಾಡಲಾಗಿದೆ. 12 ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಸಾಕ್ಷ್ಯಗಳನ್ನು ಕಲೆ ಹಾಕಲಾಗಿದೆ. ಅದು ಚಿತ್ರದುರ್ಗದಿಂದ ಹಿಡಿದು ಮೈಸೂರಿನ ತನಕ ಪಿನ್ ಟು ಪಿನ್ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಒಂದಲ್ಲ ಎರಡಲ್ಲ 12ಕ್ಕೂ ಹೆಚ್ಚು ಕಡೆ. ಅಂದರೆ ಈ ದರ್ಶನ್ ಮತ್ತು ಗ್ಯಾಂಗ್ ಅವರ ಪಕ್ಕಾ ವಿವರಗಳು ಲಭ್ಯವಾಗಿವೆ. A1 ಪವಿತ್ರ, A2 ದರ್ಶನ್ ಮನೆ ಸೇರಿದಂತೆ ಒಟ್ಟು 12 ಕಡೆಗೆ. ಈ ಸಂದರ್ಭದಲ್ಲಿ ಹಣ, ಕಾರು, CCTV, ಆ ಫುಟೇಜ್ಗಳು, ದರ್ಶನ್ ಬೆಲ್ಟ್, ಶೂ, ಪವಿತ್ರ ಚಪ್ಪಲಿ, ಬಟ್ಟೆಗಳು ಎಲ್ಲವನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ. ಆವತ್ತು ಬಂದು ಯಾವ ಸೋಪ್ ಹಚ್ಚಿದ್ರು ಅನ್ನೋದ್ರಿಂದ ಹಿಡಿದು ಯಾವ ಟವಲಲ್ಲಿ ಒರೆಸ್ಕೊಂಡಿದ್ರು ಅನ್ನೋದ್ರಿಂದಲೂ ಕೂಡ ಪೊಲೀಸರು ಕಲೆ ಹಾಕಿರ್ತಾರೆ. ನಮಗೆಲ್ಲ ಆಶ್ಚರ್ಯ ಅನಿಸುತ್ತೆ ಹಿಂಗೆ ಹೊರಗಡೆ ನಿಂತು ನೋಡಿದಂಥ ಸಂದರ್ಭದಲ್ಲಿ ಈ ರೀತಿ ಎಲ್ಲವನ್ನು ಕೂಡ ಕಲೆ ಹಾಕ್ಲಿಕ್ಕೆ ಸಾಧ್ಯನಾ? ಅದೇ ಟವಲ್ ಸಿಕ್ಕಿಬಿಡುತ್ತಾ, ಅದೇ ವಸ್ತ್ರಗಳು ಸಿಕ್ಬಿಡ್ತಾವ ಅನ್ನುವಂಥದ್ದು ಇರುತ್ತೆ. ಆದರೆ ಹುಡುಕ್ತಾರೆ, ಬಿಡಲ್ಲ ಅವರು. 11 ಆರೋಪಿಗಳನ್ನು ಈ ರೇಣುಕಾ ಹತ್ಯೆ ಮಾಡಲಾದಂಥ ಈ ಪಟ್ಟಣಗೆರೆ ಶೆಡ್ಡಿಗೆ ಕರೆದೋಗಿ ಮಹಜರು ಮಾಡಲಾಯಿತು. ಎಲ್ಲೆಲ್ಲಿ ಯಾವ್ಯಾವ ಸ್ಥಳಗಳಲ್ಲಿ ಮಹಜರಾಯಿತು ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಒಟ್ಟು 12 ಕಡೆಗೆ ಕೃತ್ಯಕ್ಕೆ ಬಳಸಿದಂಥ ಲಾಠಿ, ಮರದ ಕೊಂಬೆ, ವಾಟರ್ ಬಾಟಲ್, CCTV ಫುಟೇಜ್ ಇದನ್ನು ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಸೆಕ್ಯೂರಿಟಿ ರೂಮ್ನಲ್ಲಿ ಕಂಡಂಥ ರಕ್ತದ ಕಲೆಗಳು ಅದನ್ನೂ ಕೂಡ ಸಾಕ್ಷ್ಯಗಳನ್ನಾಗಿ ಮಾಡಲಾಗಿದೆ. ಆ ಕಲೆಗಳ ಸಂಗ್ರಹವನ್ನು ಕೂಡ ಮಾಡಿ ಅದನ್ನು FSLಗೆ ಕಳುಹಿಸಿಕೊಡಲಾಗಿದೆ. ರಾಘವೇಂದ್ರ, ಕಾರ್ತಿಕ್, ನಿಖಿಲ್, ವಿನಯ್, ನಾಗ, ಲಕ್ಷ್ಮಣ್, ಪ್ರದೋಷ್ ಅವ್ರನ್ನ ಕರೆದೊಯ್ದು ರೇಣುಕಾಸ್ವಾಮಿ ಶವ ಎಸ್ತಿದ್ದಂಥ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಇದೆಯಲ್ಲ ಅದರ ಪಕ್ಕದಲ್ಲಿರುವಂಥ ಮೋರಿ, ಆ ಮೋರಿಗೆ ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡಲಾಗಿದೆ. ಅಷ್ಟೇ ಅಲ್ಲ, ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನೂ ಕರ್ಕೊಂಬಂದಿದ್ದಾರೆ. ಅಲ್ಲಿ ಮಹಜರು ಮಾಡಲಾಗಿದೆ. ಸ್ಕಾರ್ಪಿಯೋ ಕಾರ್ನಲ್ಲಿ ಶವ ಸಾಗಿಸಿದ್ರು. ಅದಾದ ನಂತರ RR ನಗರದ ಐಡಿಯಲ್ ಹೋಮ್ಸ್ ಅಲ್ಲಿಗೂ ಹೋಗಿದ್ದಾರೆ. ಇನ್ನು ರಾಘವೇಂದ್ರಗೆ ಸೇರಿದಂಥ ಮೊಬೈಲ್ ಎಸ್ತಿದ್ದಂಥ ಸುಮನಹಳ್ಳಿ, ಆ ಸುಮನಹಳ್ಳಿ ಮೋರಿನಲ್ಲಿ ಜಾಲಾಡಿದ್ದಾರೆ. RR ನಗರದಲ್ಲಿರುವಂಥ ದರ್ಶನ್ ನಿವಾಸಕ್ಕೆ ಕರೆದೊಯ್ದು ಮಹಜರು ಮಾಡಲಾಗಿದೆ. ಅವತ್ತು ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್, ಕಪ್ಪು ಬಣ್ಣದ ರೌಂಡ್ ನೆಕ್ ಟಿ ಶರ್ಟ್ ಧರಿಸಿದ್ರು. ಆ ಫುಟೇಜನ್ನು ವಶಕ್ಕೆ ಪಡೆಯಲಾಗಿದೆ. ಆ ವಿಜಯಲಕ್ಷ್ಮಿ ನಿವಾಸದಲ್ಲಿದ್ದಂಥ ನೀಲಿ ಬಣ್ಣದ ಶೂ ಅದನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಮಹಜರು ಮಾಡಲಾಗಿದೆ, ಯಾವ್ಯಾವ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. A1 ಪವಿತ್ರಗೌಡ, A3 ಪವನನ್ನು RR ನಗರದ ನಿವಾಸಕ್ಕೆ ಕರೆದೊಯ್ದು ಮಹಜರು ಮಾಡಲಾಗಿದೆ. ಕೃತ್ಯದ ಸಂದರ್ಭದಲ್ಲಿ ಪವಿತ್ರ ಧರಿಸಿದಂಥ ಬಟ್ಟೆ, ಚಪ್ಪಲಿ ಇದೆಲ್ಲವನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ದರ್ಶನಿಂದ 30 ಲಕ್ಷ ರೂಪಾಯಿ ಪಡೆದಂಥ A14 ಪ್ರದೋಷ್ಗೆ ಸೇರಿದಂಥ ಗಿರಿನಗರ ನಿವಾಸದಲ್ಲಿ ಅಲ್ಲಿ ಮಹಜರು ಮಾಡಲಾಗಿದೆ. CCTV ಫುಟೇಜನ್ನು ವಶಕ್ಕೆ ಪಡೆಯಲಾಗಿದೆ. ಇದು ಅಂದರೆ ಯಾವುದನ್ನೂ ಕೂಡ ಬಿಟ್ಟಿಲ್ಲ. 12 ಕಡೆಗೆ ಮಹಜರು ಮಾಡಲಾಗಿದೆ. ಹತ್ಯೆ ವೇಳೆ ಧರಿಸಿದಂಥ ಬಟ್ಟೆ ಚಪ್ಪಲಿಯನ್ನು ಬದಲಾಯಿಸಿದ್ದ A4 ರಾಘವೇಂದ್ರ RR ನಗರದಲ್ಲಿರೋ ಐಡಿಯಲ್ ಹೋಮ್ಸ್ಗೆ ಕರೆದೊಯ್ದು ಮಹಜರು ಮಾಡಲಾಗಿದೆ. ಬಟ್ಟೆ ಚಪ್ಪಲಿಯನ್ನು ವಶಕ್ಕೆ ಪಡೆಯಲಾಗಿದೆ. ಇಲ್ಲೆಲ್ಲ ಹೋಗಿ ಅವರು ಹೊಸ ಬಟ್ಟೆಗಳನ್ನು ತಗೊಂಡಿದ್ದರು. ಇವನು ರಾಘವೇಂದ್ರ ಇದನ್ನಲ್ಲ, ಇವನು ಅಭಿಮಾನಿ ಸಂಘದ ಅಧ್ಯಕ್ಷ, ಇವನು ಚಿತ್ರದುರ್ಗ. ಹತ್ಯೆ ಬಳಿಕ ಕಾರ್ತಿಕ್, ಕೇಶವ್, ನಿಖಿಲ್ ತಂಗಿದಂಥ RR ನಗರದ ನಿವಾಸ, ನಿಖಿಲ್ ನಾಯಕ್ ವಾಸವಾಗಿದ್ದಂಥ ಬನ್ನೇರುಘಟ್ಟ ರಸ್ತೆಯ ಕೆಂಬತ್ತಳ್ಳಿ ನಿವಾಸ, ನಿಖಿಲ್ ಮನೆಯಲ್ಲಿದ್ದಂಥ 4 ಲಕ್ಷ ಮತ್ತು ಮೊಬೈಲ್ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಇನ್ನು A3 ವಿನಯನ್ನ ಕರ್ಕೊಂಡೋಗಿ RR ನಗರದಲ್ಲಿರುವಂಥ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಅಲ್ಲಿ ಇವರು ಮಜಾ ಮಾಡಿದರು, ಎಣ್ಣೆ ಹೊಡೆದಿದ್ರು, ತಿಂದುಂಡು ಬಂದಿದ್ದರು. ಅಲ್ಲಿನ CCTV ಫುಟೇಜನ್ನು ಪಡೆಯಲಾಗಿದೆ. ಇನ್ನು ಆರೋಪಿಗಳಾದಂಥ ರಾಘವೇಂದ್ರ, ಜಗದೀಶ್, ರವಿ, ಅನು ಅವ್ರನ್ನ ಕರೆದೊಯ್ದು ಚಿತ್ರದುರ್ಗದಲ್ಲಿ ಮಹಜರು ಮಾಡಲಾಗಿದೆ. ರೇಣುಕಾಸ್ವಾಮಿಯಿಂದ ತೆಗೆದುಕೊಂಡಂಥ ಚಿನ್ನಾಭರಣ, ವಾಚ್ ಅದನ್ನು ವಶಕ್ಕೆ ಪಡೆಯಲಾಗಿದೆ. ಅಪಹರಣಕ್ಕೆ ಬಳಸಲಾಗಿದ್ದಂಥ ಕಾರನ್ನು ಸೀಸ್ ಮಾಡಲಾಗಿದೆ. ಇವನೆಂಥ ಮುಟ್ಟಾಳ ಅಂತಂತಂದರೆ ಇವನು ರಾಘವೇಂದ್ರ, ಅವನು ಕೊರಳಲ್ಲಿದ್ದಂಥ ಸರವನ್ನು ತೆಗೆದು ತನ್ನ ಹೆಂಡತಿಗೆ ಹಾಕಿ ನೋಡಿ. ಇವನ್ನೆಂಥ ಮನುಷ್ಯ ಅನ್ಬೋದು. ಇವ್ರ ಲೆವೆಲ್ ನೋಡಿ ಇವ್ರದ್ದು ಹೆಂಗಿದೆ ಅಂತ. ಇವ್ರದ್ದು ದರ್ಶನ್ ತಂಗಿದ್ದಂಥ ರ್ಯಾಡಿಸನ್ ಬ್ಲೂ ಹೋಟೆಲ್, ಗೋಲ್ಡನ್ ಜಿಮ್ ಮತ್ತು ಫಾರ್ಮ್ ಹೌಸ್ ಅಲ್ಲೂ ಕೂಡ ಮಹಜರು ಮಾಡಲಾಗಿದೆ.